जिला प्रभारी मंत्री ईश्वर खंडे ने कहा कि पर्यावरण संतुलन बनाए रखने के लिए अधिक से अधिक पौधे लगाए जाने चाहिए। उन्होंने रविवार को शहर के नौबाद स्थित ज्ञान शिवा योग आश्रम में माता करुणा देवी के नाम पर 1 लाख पौधे लगाने के अभियान का शुभारंभ करते हुए ये बात कही। उन्होंने कहा कि मठों, मंदिरों, स्कूलों, कॉलेजों और सार्वजनिक स्थानों पर पौधे लगाए जाने चाहिए और उनका पालन पोषण किया जाना चाहिए। पेड़ पौधों के कई उपयोग है, जिनमें स्वच्छ हवा भी शामिल है। उन्होंने कहा कि अच्छे पर्यावरण के लिए पौधे बहुत जरूरी हैं। यह सराहनीय है कि शिवैया स्वामी ने पौधारोपण अभियान की शुरुआत की है और अन्य संगठनों को भी इस तरह के अभियान के लिए आगे आना चाहिए। उन्होंने कहा कि वन विभाग इसके लिए आवश्यक सहयोग प्रदान करेगा। शांतिश्वरी स्वयं सेवी संस्थान ने 1 लाख वृक्ष मां के नाम नारे के तहत मां करुणा देवी के नाम पर 1 लाख पौधे लगाने और वितरण अभियान चलाया है। केंद्र सरकार की राज्य विकास समन्वय एवं निगरानी समिति के सदस्य और संस्था के अध्यक्ष शिवैया स्वामी ने बताया कि यह अभियान कर्नाटक, तेलंगाना, आंध्र प्रदेश और महाराष्ट्र में चलाया जाएगा। उन्होंने बताया कि इस अभियान के लिए श्रावण माह में धार्मिक सभाओं और समारोह के दौरान 21,000 बिल्वपत्री के पौधे वितरित किए जाएंगे। आश्रम के मुख्य पुजारी डॉक्टर राजशेखर शिवाचार्य ने कहा, शिवैया स्वामी बड़े पैमाने पर पौधारोपण अभियान चला रहे हैं, जो कि अच्छी पहल है। उन्होंने कहा कि इसमें सभी को शामिल होना चाहिए। क्षेत्रीय उपवन संरक्षक आशीष रेड्डी ने कहा कि पर्यावरण संरक्षण सभी का कर्तव्य है। इस अवसर पर सांस्कृतिक भवन गुंडली पूजा भी की गई। श्रीशैल की भागिनी महादेवी चिंतय पीठ की महाधीश मां करुणा देवी उपस्थित रही। गंगाधर स्वामी धन्नूर, नेता भीमसेन शिंदे, सामाजिक विभाग के उपवन संरक्षक श्रीनिवास एन याराडोन, क्षेत्रीय वन अधिकारी शिव कुमार राठौड़, उप क्षेत्रीय वन अधिकारी हवप्पा, प्रमुख व्यक्ति वरदैया स्वामी, महेश पाटिल, नागराज मठ, शिवशंकर बेलमागी, महांतेश बिरादर, भक्ति दासोही, बसवराज भंगूरे। कार्यक्रम का आयोजन शांतिश्वरी स्वयं सेवा संस्थान, श्री जगतगुरु पंचाचार्य युवक संघ, ईश्वरी महिला मंडल, वन विभाग, माई भारत और आरती विकास महिला समिति के सहयोग से किया गया। कैमरामैन पपुराज का कवरेज। इंदिन ज्ञान शिवयोग आश्रमदल्ली गुरुವಂದನಾ ನಿಮಿತ್ತವಾಗಿ ಇಂದು ಬೆಳಗ್ಗೆ ನಮ್ಮ ರಾಜ್ಯ ದಿಶಾ ಸಮಿತಿಯ ಸದಸ್ಯರು, ನಮ್ಮ ದೇಶ ಕಂಡ ಅಪ್ರತಿಮ ಯುವ ಹೋರಾಟಗಾರರಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಯ್ಯ ಸ್ವಾಮಿಯವರು 1 लाख झाड़ पेड़ 1 लाख पेड़ माँ के नाम पे ಅನ್ನುವಂಥ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 1,11,000 ಸಸಿಗಳನ್ನು ನೆಡೆಯುವಂಥ ಒಂದು ಸಂಕಲ್ಪವನ್ನು ಸಂಕಲ್ಪವನ್ನು ತೊಟ್ಟು ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ ನಮ್ಮ ರಾಜ್ಯ ಸರ್ಕಾರದ ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಇಲಾಖೆಯ ಸಚಿವರಾಗಿರುವಂಥ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ತಮ್ಮ ಅಮೃತ ಹಸ್ತದಿಂದ 1 ಲಕ್ಷ ಗಿಡಗಳನ್ನು ನೆಡುವಂಥ ಸಂಕಲ್ಪಕ್ಕೆ ಪಂಚ ಗಿಡಗಳನ್ನು ನೆಟ್ಟು ಈ ಕಾರ್ಯಕ್ರಮಕ್ಕೆ ಐತಿಹಾಸಿಕವಾಗಿರುವಂಥ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೀಡಿರುವುದು ನಮಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ಪರಮ ಪೂಜ್ಯ ಶ್ರೀಶೈಲದ ಅಕ್ಕ ಮಹಾದೇವಿ ಚೈತನ್ಯ ಪೀಠದ ಅಧಿಪತಿಗಳಾಗಿರುವಂಥ ಪರಮ ಪೂಜ್ಯ ಕರುಣಾದೇವಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ನೆಚ್ಚಿನ ಶಿಷ್ಯರಾಗಿರುವಂಥ ಸನ್ಮಾನ್ಯ ಶ್ರೀ ವೇದಮೂರ್ತಿ ಶಿವಯ್ಯ ಸ್ವಾಮಿಯವರು 1 लाख पेड़ ಮಾಕೆ ನಾಮ ಅನ್ನುವಂಥ ಒಂದು ಯೋಜನೆ ಅಡಿಯಲ್ಲಿ 1 ಲಕ್ಷ ಸಸಿ ನೆಡುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇವತ್ತು ಅವರ ಒಂದು ನೇತೃತ್ವದಲ್ಲಿ ಅವರ ಸಂಕಲ್ಪದ ಮೇರೆಗೆ ಇವತ್ತು ಚಾಲನೆಯನ್ನು ನೀಡಿರುವಂಥದ್ದು ಬಹಳ ಸಂತೋಷ ಅನ್ನಿಸ್ತಾ ಇದೆ. ಶಿವಯ್ಯ ಸ್ವಾಮಿಯವರ ಓಂ ನಮಃ ಶಿವಾಯ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತೂ ಇಂದು ಬೀದರ್ ಮಹಾನಗರದ ನವಬಾದ್ನ ಜ್ಞಾನ ಶಿವಯೋಗಾಶ್ರಮದಲ್ಲಿ ಇಲ್ಲಿಗೆ ಆಗಮಿಸಿರುವಂಥ ನಮ್ಮೆಲ್ಲ ಆರಾಧ್ಯ ದೈವ ಪರಮ ಪೂಜ್ಯರ ಅಂತ ಮಾತೋಶ್ರೀ ಕರುಣಾದೇವಿ ಅಮ್ಮನವರ ಗುರುವಂದನಾ ಸಮಾರಂಭ ಪೂಜ್ಯರು ಅಧಿಪತಿಗಳು ಅಕ್ಕ ಮಹಾದೇವಿ ಚೈತನ್ಯ ಪೀಠ ಶ್ರೀಶೈಲಂ ಅವರ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಬೀದರ್, ಆಮೇಲೆ ಉದ್ಗೀರ್, ಲಾತೂರ್, ಜೈರಾಬಾದ್, ಹೈದರಾಬಾದ್ 3 ರಾಜ್ಯಗಳ ಸಮಸ್ತ ಸದ್ಭಕ್ತರು ಗುರುವಂದನಾ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಸೊ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಇವತ್ತು ಅನೇಕ ಗಣ್ಯರು, ಸಾಹಿತಿಗಳಾಗಿರ್ಬೋದು, ಸಂಶೋಧಕರು, ವಿದ್ವಾಂಸರು, ವೈದ್ಯರು, ವಕೀಲರು ಎಲ್ಲರೂ ಸೇರಿ ಏನಪ್ಪ ಅಂದರೆ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಗುರುವನ್ನು ಗೌರವಿಸುವಂಥ ಗುರುವಂದನಾ ಕಾರ್ಯಕ್ರಮದ ನಾವೆಲ್ಲರೂ ಭಾಗವಹಿಸಿ ಪೂಜ್ಯರಿಗೆ ಏನಪ್ಪ ಅಂದರೆ ಗುರುವಂದನಾ ಸಲ್ಲಿಸಿ ನಾವೆಲ್ಲರೂ ಪುನೀತರಾಗಿದ್ದೇವೆ. ಪೂಜ್ಯ ಮಾತಾ ಕರುಣಾದೇವಿ ಅಮ್ಮನವರು ಇವತ್ತು
ಶ್ರೀಶೈಲದಲ್ಲಿ ಅಕ್ಕಮಹಾದೇವಿ ಚೈತನ್ಯ ಪೀಠದ ಮೂಲಕ ಅಕ್ಕಮಹಾದೇವಿಯವರ ವಚನ ಸಾಹಿತ್ಯ ವಚನ ಸಂಗೀತದ ಮೂಲಕ ಇಡೀ ಮಾನವ ಕುಲಕ್ಕೇನಪ್ಪ ಅಂದ್ರೆ ಅಕ್ಕನವರ ಕೊಡುಗೆಯನ್ನು ಸ್ಮರಿಸುತ್ತಾ ವಚನದ ಮೂಲಕ ತಮ್ಮದೇ ಆದ ಕೊಡುಗೆಯನ್ನು ಮಾತಾಶ್ರೀ ಕರುಣಾದೇವಿ ಅಮ್ಮನವರು ನೀಡಿದ್ದಾರೆ. ಸೊ ಇವತ್ತು ಮಾತಾಜಿಯವರು ಅಕ್ಕಮಹಾದೇವಿ ಶ್ರೀಶೈಲದಲ್ಲಿ ಏನಪ್ಪ ಅಂದ್ರೆ ಪೀಠ ಮಾಡೋ ಮೂಲಕ ಇಡೀ ಮಹಿಳೆಯ ಕುಲ ಜೊತೆಗೆ ಇಡೀ ಎಲ್ಲ ಸಮಸ್ತ ಸದ್ಭಕ್ತರ ಕಷ್ಟ ಕಾರುಣ್ಯಗಳನ್ನು ದೂರ ಮಾಡುವಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ ಪೂಜ್ಯ ರಾಜಶೇಖರ ಸ್ವಾಮಿ ಗೋಟ ಅವರು ಏನಪ್ಪ ಅಂದ್ರೆ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಅವ್ರನ್ನ ಪೂಜ್ಯ ಮಾತಾಜಿಯವರನ್ನ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನ ಗೌರವಿಸಿ ನಾವೆಲ್ಲರೂ ಪುನೀತರಾದ ಒಂದು ಭಾವನೆ ನಮ್ಮೆಲ್ಲ ತಂಡದಲ್ಲಿ ಇವತ್ತೆಲ್ಲ ವೀರಶೈವ ಸಮುದಾಯ ಎಲ್ಲ ಮುಖಂಡರಾಗಿರ್ಬೋದು, ಬ್ರಹ್ಮಾರಂಭ ಮಹಿಳಾ ಸಂಘದವರಾಗಿರ್ಬೋದು, ವೀರಶೈವ ರಕ್ಷಣಾ ವೇದಿಕೆ ಆಗಿರ್ಬೋದು, ಆಮೇಲೆ ನಮ್ಮದೆಲ್ಲ ಟೀಮು ಅನೇಕ ನಮ್ಮ ಸಂಸ್ಥೆ ಸಿಬ್ಬಂದಿ ಎಲ್ಲರೂ ಸೇರಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲರೂ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪೂಜ್ಯರು ಏನಪ್ಪ ಅಂದರೆ ಇವತ್ತು ಭಕ್ತರು ದರ್ಶನ ಆಶೀರ್ವಾದ ಪಡೆದು ಪುನೀತರಾಗಿದ್ದಾರೆ.